ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ಮತ್ತೆ ಸಿನಿಮಾ ಮಾಡ್ತಾರಾ? ಹಾಗೆ ಸಿಂಗಲ್ ಆಗಿರುವಂತಹ ಪದ್ಮಾವತಿ ಮದುವೆ ಯಾವಾಗ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ವರ್ಷಗಳಿಂದ ಇದೆ. ಮೊನ್ನೆ ರಕ್ಷಿತಾ ಅವರ ಸಹೋದರನ ರಿಸೆಪ್ಷನ್ ಅಲ್ಲಿ ರಮ್ಯಾ ಅವ್ರನ್ನ ನೋಡಿದ ಮೇಲಂತೂ ಜನ ಈ ಪ್ರಶ್ನೆನ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ. ಕಾರಣ ಅವ್ರ ಕೈಯಲ್ಲಿದ್ದಂತಹ ಒಂದು ರಿಂಗು. ಈ ನಡುವೆ ದರ್ಶನ್ ಬಗ್ಗೆ ಗೌರಮ್ಮ ಏನಂದ್ರು? ಬಹುದಿನಗಳ ಬಳಿಕ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ಪಬ್ಲಿಕ್ ಟಿವಿ ಜೊತೆಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಸದ್ಯಕ್ಕೆ ಪ್ರಾಜೆಕ್ಟ್ ಯಾವುದೂ ಇಲ್ಲ, ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಒಳ್ಳೆ ಪಾತ್ರ ಬಂದರೆ ಖಂಡಿತ ಸಿನಿಮಾ ಮಾಡ್ತೀನಿ ಅಂದಿದ್ದಾರೆ. ರಮ್ಯಾ ಕೈಯಲ್ಲಿರುವಂತಹ ರಿಂಗ್ ಕೆಲ ದಿನಗಳಿಂದ ವೈರಲ್ ಆಗ್ತಾ ಇತ್ತು. ಮದುವೆ ಬಗ್ಗೆ ನಾನಾ ಚರ್ಚೆಗಳಾಗ್ತಾ ಇತ್ತು. ಎಲ್ಲದಕ್ಕೂ ರಮ್ಯಾ ತೆರೆ ಎಳೆದಿದ್ದಾರೆ. ಸಿಹಿ ಊಟ ಹಾಕಿಸ್ಬೇಕು ಅಂತ ಅಂದ್ರೆ ಮದುವೆ ಆಗಬೇಕಾಗಿಲ್ಲ, ಯಾವಾಗ ಬೇಕಾದರೂ ಸಿಹಿ ಊಟವನ್ನ ಮಾಡಿಸಬಹುದು ಅಂತ ಅಭಿಮಾನಿಗಳಿಗೆ ರಮ್ಯಾ ಮೆಸೇಜ್ ಕೊಟ್ಟಿದ್ದಾರೆ. ದರ್ಶನ್ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ನಿರಾಕರಿಸಿದ್ದಾರೆ ರಮ್ಯಾ. ನಮ್ಮ ಜೊತೆ ಮೋಹಕ ತಾರೆ ರಮ್ಯಾ ಅವರಿದ್ದಾರೆ. ಸೊ ಮೊದಲೇದಾಗಿ ತುಂಬ ದಿನ ಆದಮೇಲೆ ಸಿಕ್ಕಿದ್ದಾರೆ ಮೇಡಮ್. ಮುಂದಿನ ಪ್ರಾಜೆಕ್ಟ್ಗಳು ಏನೇನಿದೆ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಪ್ರಾಜೆಕ್ಟ್ ಯಾವುದೂ ಇಲ್ಲ, ಬಿಕಾಸ್ ನನಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಇನ್ನೂ ಸಿಗ್ತಾ ಇಲ್ಲ. ಸೊ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಇಲ್ಲಿವರೆಗೂ ನಾನು ಐ ಹ್ಯಾವ್ ನಾಟ್ ಫೌಂಡ್ ಎನಿಥಿಂಗ್ ವೆರಿ ಇಂಟ್ರೆಸ್ಟಿಂಗ್, ಬಿಕಾಸ್ ನಾನು ಮಾಡಿದ್ದೇನೆ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಸೊ ಏನಾದರೂ ಒಂದು ಒಳ್ಳೆ ಪಾತ್ರ ಬಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಅದೇ ನೀವು ಈಗ ಟ್ರಾನ್ಸ್ಫಾರ್ಮೇಷನ್ ಅಂದರೆ ನೀವು ಈಗ ತುಂಬ ಸಣ್ಣ ಆಗಿದ್ದೀರಾ, ಪ್ರಾಜೆಕ್ಟ್ಗಳು ನೋಡ್ತಾ ಇದ್ದಾರೆ ಅಂತ ಕೇಳಿಬಿಟ್ಟೆ, ಅದಕ್ಕೆ ಕೇಳಿದ್ದು. ಯಾವುದಾದ್ರೂ ನಾನು ಆ್ಯಕ್ಚುಲಿ ಇವತ್ತು ಬಂದಿರೋದು ರಾಜು ಜೇಮ್ಸ್ ಬಾಂಡ್ ಸಿನಿಮಾದವ್ರನ್ನ ವಿಶ್ ಮಾಡೋದಕ್ಕೆ. ಕಿರಣ್ ಅವರು, ಮಂಜು ಅವರು, ಮತ್ತು ಗುರುನಂದನ್ ಆ್ಯಂಡ್ ಮೃದುಲಾ ಅವರು, ಮತ್ತು ಇನ್ಫ್ಯಾಕ್ಟ್ ಐ ಥಿಂಕ್ ಜೋಶಿ ಅವರು ಕೂಡ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ನಿಮಗೆ ಆ ಸಿನಿಮಾ ತಂಡದಿಂದ ಒಳ್ಳೊಳ್ಳೆ ಗಿಫ್ಟ್ಗಳು ಸಿಕ್ತು, ಆ ಗಿಫ್ಟ್ಗಳ ಬಗ್ಗೆ? ಗಿಫ್ಟ್ಗಳಿಗೆ ಅವಕಾಶ ಅಂತ ಇದ್ದೀನಿ, ಬೇಕಾಗಿಲ್ಲ ಆ್ಯಕ್ಚುಲಿ. ನಾನು ಹಾಗೆ ಬರ್ತಾ ಇದೆ. ಬಟ್ ಥ್ಯಾಂಕ್ಸ್ ಟು ದೆಮ್, ಸೋ ಸ್ವೀಟ್, ಎಸ್ಪೆಷಲಿ ದ ಫೋಟೋ ಫ್ರೇಮ್ ವಿತ್ ಮೈ ಡಾಗ್ ವಾಸ್ ವೆರಿ ಸ್ವೀಟ್. ನಿಮ್ಮ ಎಡಗೈಯಲ್ಲಿ ಒಂದು ಉಂಗುರ ಕಾಣಿಸ್ತಾ ಇದೆ, ಮೊನ್ನೆಯಿಂದನೂ ಕೂಡ ಟ್ರೋಲ್ ಆಗ್ತಾ ಇದೆ. ಸೊ ಏನು ಸೀಕ್ರೆಟ್? ವೈ ಇಸ್ ಮೈ ರಿಂಗ್ ಬೀಂಗ್ ಟ್ರೋಲ್ಡ್? ಅಲ್ಲ, ನನ್ನ ರಿಂಗಿಗೆ ಏನಕ್ಕೆ ಟ್ರೋಲ್ ಮಾಡ್ತಾ ಇದ್ದಾರೆ? ಎಂಗೇಜ್ಮೆಂಟ್ ಆಗಿದ್ದಾರೆ ರಮ್ಯಾ ಅವರು ಏನಂತಂದು ಹೇಳ್ತಾ ಇದ್ದಾರೆ. ಸೊ ಮದುವೆ ಯಾವಾಗ ಫೈನಲಿ? I haven't decided ಅದ್ರ ಬಗ್ಗೆ. Don't ask me personal questions. ಎಲ್ಲರಿಗೂ ಕೂಡ ಸಿಹಿ ಊಟ ಮಾಡಬೇಕು, ಫ್ಯಾನ್ಸ್ಗಳಿಗೂ ಕೂಡ ಒಂದೊಂದು ಇದು ಇದೆ. ಯಾಕಂದ್ರೆ ಸಿಹಿ ಊಟ ಕೊಡಬೇಕಾ? ನಾನು ಬೇಕಾದ್ರೆ ಹಾಗೆ ಸಿಹಿ ಊಟ ಕೊಡ್ತೀನಿ ಎಲ್ರಿಗೂ. ದ್ಯಾಟ್ಸ್ ಓಕೆ, ಯಾವಾಗ ಬೇಕಾದ್ರೂ ಊಟ ಮಾಡ್ಬೋದು. ಐ ಡೋಂಟ್ ಹ್ಯಾವ್ ಟು ಗೆಟ್ ಮ್ಯಾರಿಡ್. ಪ್ರೊಡ್ಯೂಸರ್ ಆಗಿ ಇದನ್ನ ಮಾಡ್ತಾ ಇದ್ರಿ. ಸೊ ಸಿನಿಮಾಗಳು ಯಾವುದಾದ್ರು ನಿರ್ಮಾಪಕರಾಗಿ ಮುಂದಿನ ಪ್ಲಾನ್ಸ್ ಏನಿದೆ ಅನ್ನೋದ್ರ ಬಗ್ಗೆ? Well, I produced Swati Muthina Male Honey and I'm very proud of the film, but it didn't do well commercially, but it won awards for the film and Siri ಅವ್ರಿಗೆ ಬೆಸ್ಟ್ ಆಕ್ಟ್ರೆಸ್ ಎಲ್ಲ ಬಂದಿದೆ and for the film as such, so I'm very proud of the film. So ಖುಷಿಯಾಗಿದೆ ಸಿನಿಮಾ ಮಾಡೋದಕ್ಕೆ. ಬಟ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಐ ಡೂ ಲುಕ್ ಫಾರ್ವರ್ಡ್ ಟು ಪ್ರೊಡ್ಯೂಸಿಂಗ್ ಆಲ್ಸೋ. ನಟ ದರ್ಶನ್ ಅವರು ಒಂದು ಇಂಥ ಪ್ರಕರಣದಲ್ಲಿ ಭಾಗಿ ಅಂತ ಸಂದರ್ಭದಲ್ಲಿ ಅವರು ಈಗ ಅದರಿಂದ ಆಚೆ ಬಂದಿದ್ದಾರೆ. ಅದ್ರ ಬಗ್ಗೆ ರಮ್ಯಾ ಅವರು ಈಗ ನಮ್ಮ ಜೊತೆ ಇದ್ದಾರೆ ಮೇಡಮ್. ಇದಿಷ್ಟು ನಟಿ ರಮ್ಯಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಇದ್ದಾನೆ, ಎಲ್ಗಚ್ ಪಬ್ಲಿಕ್ ಟಿವಿ ಬೆಂಗಳೂರು. ಸೊ ರಮ್ಯಾ ಅವರು ಮಾತನಾಡಿದ್ದನ್ನು ಗಮನಿಸ್ತಾ ಇದ್ವಿ ನಾವು. ಒಂದು, ಅವರ ರಿಂಗ್ಗೆ ಸಂಬಂಧಪಟ್ಟಂತೆ ತುಂಬ ದಿನಗಳಿಂದ ಚರ್ಚೆಯಲ್ಲಿದ್ದಂತಹ ಮಾತು, ಪ್ರಾಬಬ್ಲಿ ಅದು ಎಂಗೇಜ್ಮೆಂಟ್ ರಿಂಗ್ ಇರ್ಬೋದು, ಮತ್ತು ಶೀಘ್ರ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅಂತೆಲ್ಲ ಮಾತುಗಳಾಗ್ತಾ ಇತ್ತು. ಸೊ ಫೈನಲಿ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅವರು. ಮತ್ತು ಸಿನಿಮಾಗಳಿಗೆ ಕಮ್ಬ್ಯಾಕ್ ಮಾಡೋದು ವಾಪಸ್ ಅನ್ನೋ ವಿಚಾರಕ್ಕೆ ಸ್ಕ್ರಿಪ್ಟ್ ಸಿಕ್ಕಿಲ್ಲ, ಸಿಕ್ಕಿದ್ರೆ ಡೆಫಿನೆಟ್ಲಿ ಮಾಡ್ತೀನಿ ಅಂತೆಲ್ಲ ಅವರು ಹೇಳ್ತಾ ಇದ್ರು.